ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್ ಶ್ರೀ ಕುಚ್ಚು ಡಿಸೈನ್. ಇವತ್ತಿನ ವಿಡಿಯೋದಾಗ ನಾನು ಸಿಂಪಲಾಗಿ ಕ್ವಿಕ್ಕಾಗಿ ಆಗುವಂಥದ್ದು ಒಂದು ಕುಚ್ಚು ಡಿಸೈನ್ನ ತೋರ್ಸಕತ್ತೀನಿ. ಎಷ್ಟು ಫಾಸ್ಟಾಗಿ ಆಗ್ತೈತಿ. ನಾನಿಲ್ಲಿ 6 ಎಳೆ ದಾರ ತೊಗೊಂಡೀನಿ, ನೀಡಲ್ ನಂಬರ್ 10. ಸೊ ದಾರಾನ ಸೀರೆಗೆ ಲಾಕ್ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನಿಲ್ಲಿ 2 ಚೈನ್ ಸ್ಟಿಚ್ನ ಹಾಕೋತೀನಿ. 2 ಚೈನ್ ಸ್ಟಿಚ್ ಹಾಕಿದ ಆದ್ಮ್ಯಾಗ ಅದ್ರ ಪಕ್ಕದಾಗನೇ ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. 2 ಚೈನ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ನಾನು ಚೈನ್ ಸ್ಟಿಚ್ ಪಕ್ಕದಾಗನ ಡಬಲ್ ಕ್ರೋಶನ ಮಾಡ್ಕೊಂಡಿದ್ದು ಆದ್ಮ್ಯಾಗ ನಾನಿಲ್ಲಿ 3 ಚೈನ್ ಸ್ಟಿಚ್ನ ಹಾಕೋತೀನಿ. 1 2 ಮತ್ತು 3 ಚೈನ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ನಾನೇನು ಡಬಲ್ ಕ್ರೋಶ ಮಾಡ್ಕೊಂಡಿದ್ನಲ್ಲ ಅದ ಡಬಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ದ ಆದ್ಮ್ಯಾಗ ನೀಡಲ್ ಮ್ಯಾಗ ಮತ್ತೆ ಇನ್ನೂ ಒಂದ್ಸತಿ ದಾರ ತೊಗೊಂಡು ಹಿಂಗೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ಹಿಂಗೆ 1-2 ಇಂಚಸ್ ಹಂಗೆ ಗ್ಯಾಪ್ ಕೊಟ್ಟು ಕರೆಕ್ಟಾಗಿ ಮತ್ತು ನಾನು ಡಬಲ್ ಕ್ರೋಶನ ಮಾಡ್ಕೊತೀನಿ. ಹಿಂಗೆ 2ರಾಗ 1 ಮತ್ತು 2ರಾಗ 1. ಅದಾದ್ಮ್ಯಾಗ ನಾನು ಮತ್ತು 3 ಚೈನ್ ಸ್ಟಿಚ್ನ ಹಾಕಿ ಡಬಲ್ ಕ್ರೋಶದ ಕಂಬ ಏನೈತಲ್ಲ ಅದಕ್ಕೆ ಲಾಕ್ ಮಾಡ್ಕೊತೀನಿ. ಈ ಒಂದು ಸ್ಟಿಚ್ನ ಪಿಕಾಟ್ ಸ್ಟಿಚ್ ಅಂತಾರು. ಆಲ್ರೆಡಿ ನಾನು ನನ್ನ ಚಾನಲಾಗ ಅಪ್ಲೋಡ್ ಮಾಡೀನಿ ಬೇಸಿಕ್ ಸ್ಟಿಚಸ್ದು, ಅದ್ರಾಗುನ ತೋರಿಸೀನಿ. ಆ್ಯಂಡ್ ಇದನ್ನು ಈ ಸ್ಟಿಚ್ನ ಇದ್ರಾಗುನ ಅಷ್ಟೇ ನಿಧಾನಾಗಿ ತೋರ್ಸಕತ್ತೀನಿ. ಸೊ ಹಿಂಗೆ ನಾವು ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು 2ರಾಗ 1 ಮತ್ತು 2ರಾಗ 1 ಅಂತಂದು ಡಬಲ್ ಕ್ರೋಶನ ಹಾಕ್ಕೊಂಡು ಆದ್ಮ್ಯಾಗ 3 ಚೈನ್ ಸ್ಟಿಚ್ನ ಹಾಕ್ಬೇಕಾಗ್ತೈತಿ. ಹಿಂಗೆ 3 ಚೈನ್ ಸ್ಟಿಚ್ನ ಹಾಕಿ ನಾವು ಏನು ಡಬಲ್ ಕ್ರೋಶದ ಕಂಬ ಐತಲ್ಲ ಅದ್ರೊಳಗನ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಹಿಂಗೆ ನಾವು ಪಿಕಾಟ್ ಥರ ಕಾಣೋ ಹಂಗೆ ಸ್ಟಿಚ್ನ ಮಾಡ್ಕೋಬೇಕು. ಸೊ ಎಲ್ಲ ಪ್ರತಿಯೊಂದು ಕಂಬಕ್ಕೆ ಒಂದು ಅರ್ಧ ಇಂಚ್ ಬರೋ ಹಂಗೆ ನಾವು ಗ್ಯಾಪ್ ಇಟ್ಕೋತಾ ಡಬಲ್ ಕ್ರೋಶ ಹಾಕಿ ಪಿಕಾಟ್ ಸ್ಟಿಚ್ನ ಹಾಕೋತಾ ಹೋಗ್ಬೇಕಾಗ್ತೈತಿ. ಹಿಂಗೆ ನಾನು ಟೋಟಲಾಗಿ ಇಲ್ಲಿ 7 ಪಿಕಾಟ್ ಸ್ಟಿಚ್ ಅಂದರೆ ಡಬಲ್ ಕ್ರೋಶ ಹಾಕಿ ಪಿಕಾಟ್ ಸ್ಟಿಚ್ನ ಹಾಕ್ಕೊಂಡೀನಿ. ಟೋಟಲ್ 7. ನಿಮ್ಗೆ ಎಷ್ಟೆಷ್ಟು ಗ್ಯಾಪ್ ಬೇಕು, ಕುಚ್ಚು ಎಷ್ಟೆಷ್ಟು ದೂರ ಹಾಕ್ತೀನಿ ಅಂತ ನೀವು ನೋಡಿ ಹಾಕ್ಕೋಬೋದು. ನಾನಿಲ್ಲಿ 7 ಪಿಕಾಟ್ ಸ್ಟಿಚ್ ಹಾಕಿ 1 ಕುಚ್ಚು ಬರೋ ಹಂಗೆ ಹಾಕ್ಕೋತೀನಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿನೂ ಮಾಡ್ಕೋಬೋದು, ಇಲ್ಲಾಂದ್ರೆ ಕಡಿಮೆಗೂ ಮಾಡ್ಕೋಬೋದು. ನಿಮ್ಗೆ ಎಷ್ಟೆಷ್ಟು ದೂರ ಗ್ಯಾಪ್ ಕುಚ್ಚುಗಳು ಬೇಕೋ ಅಲ್ಲಿವರೆಗೂ ನೀವು ಹಾಕೋರಿ. ಸೊ ನಾನಿಲ್ಲಿ 7 ಪಿಕಾಟ್ ಸ್ಟಿಚ್ನ ಹಾಕಿ ಅದಾದ್ಮ್ಯಾಗ ನಾನು ಕುಚ್ಚು ಕಟ್ಟಲಿಕ್ಕೆ ಬೀಡ್ಸ್ನ ಹಾಕ್ಕೋತೀನಿ. ಸೊ ಕುಚ್ಚು ಕಟ್ಟೋದು ಹೆಂಗೆ ಅಂದ್ರೆ ಕುಚ್ಚು ಬೇಸಿಕ್ ಬೇಬಿ ಕುಚ್ಚು ಇದೆಲ್ಲ ಕಟ್ಟೋ ಹೆಂಗಪ್ಪ ಅಂತಂದು ಐಡಿಯಾ ಇಲ್ಲಾರ್ದವ್ರಿಗೆ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಸೊ ಅದನ್ನು ಹೋಗಿ ಚೆಕ್ ಮಾಡಿರಿ. ಮತ್ತು ನಾನು ಇಲ್ಲಿ ಟೋಟಲ್ಲು 7 ಪಿಕಾಟ್ ಸ್ಟಿಚ್ನ ಹಾಕೀನಿ. 7 ಪಿಕಾಟ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಸೊ ಈಗ 6 ಆಗೈತಿ. ಇನ್ನೂ 1 ಪಿಕಾಟ್ ಸ್ಟಿಚ್ನ ಹಾಕೋಣ. ಸೊ ಟೋಟಲ್ ನಾನಿಲ್ಲಿ 7 ಪಿಕಾಟ್ ಸ್ಟಿಚ್ನ ಹಾಕ್ಕೊಂಡೀನಿ. ಹಿಂಗೆ 2ರಾಗ 1 2ರಾಗ 1 ಡಬಲ್ ಕ್ರೋಶ ಹಾಕ್ಕೊಂಡಿದ್ದಾದ್ಮ್ಯಾಗ 3 ಚೈನ್ ಸ್ಟಿಚ್ನ ಹಾಕಿ ಅದ ಡಬಲ್ ಕ್ರೋಶದ ಕಂಬಕ್ಕೆ ನಾವು ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಈಗ ನಾನು ದಾರಾನ ಮ್ಯಾಗ ಎಳೆದು ಇಲ್ಲಿ ನಾನು ಸೊ ಹಿಂಗೆ ನಾನು ಈ ಥರ ಬೀಡನ್ನ ತೊಗೊಂಡಿನಿ. ಸೊ ಇದೇ ಶೇಪಿಂದ ಅಂತ ಅಲ್ಲ, ನಿಮ್ಮ ಹತ್ರ ಯಾವುದು ರೌಂಡ್ ರಿಂಗ್ ಯಾವುದಿದೆಯೋ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಅದರ ಸೆಂಟ್ರದಾಗ ಹಾಕೋಕ್ಕೆ ಒಂದು ಬೀಡನ್ನ ತೊಗೊಂಡಿನಿ. ಸೊ ಹಿಂಗೆ ನಾನು ಬೀಡ್ಸ್ ಒಳಗೆ ನೀಡಲ್ನ ಹಾಕಿ ದಾರದೊಳಗೆ ಬೀಡನ್ನ ಹಾಕಿ ಫಸ್ಟ್
ದಾರದೊಳಗೆ ಬೀಡನ್ನ ಹಾಕಿದ್ದು ಆದ್ಮ್ಯಾಗ ಫಸ್ಟ್ ಬೀಡ್ ಲಾಕ್ ಮಾಡ್ಕೋಬೇಕು. ಹಿಂಗೆ ಬೀಡ್ ಲಾಕ್ ಮಾಡಿ ಅದಾದ್ಮ್ಯಾಗ ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಅದಾದ್ಮ್ಯಾಗ ಸೀರೆಗೆ ನಾವು ಡಬಲ್ ಕ್ರೋಶೆ ಮಾಡ್ಕೋತಾ ಹೋಗ್ಬೇಕು. ಸೊ ಬೀಡ್ ಲಾಕ್ ಮಾಡಿದ ಆದ್ಮ್ಯಾಗ ಡೈರೆಕ್ಟಾಗಿ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಮಾಡ್ಕೋತಾ ಹೋಗ್ಬೇಕು. ಹಿಂಗೆ ಎರಡ್ರಾಗ ಒಂದು ಮತ್ತು ಎರಡ್ರಾಗ ಒಂದು, ಅದಾದ್ಮ್ಯಾಗ 3 ಚೈನ್ ಸ್ಟಿಚ್ನ ಹಾಕಿ ಪಿಕಾಟ್ ಸ್ಟಿಚ್ನ ಹಾಕ್ಬೇಕು. ಅಂದ್ರೆ ಅದೇ ಡಬಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡ್ಕೋಬೇಕಾಗ್ತೈತಿ. ಸೊ ಹಿಂಗೆ ಕಾಣ್ತೈತಿ. ಸೇಮ್ ಬೀಡ್ ಹಾಕಿದ್ದಾದ್ಮ್ಯಾಗ ಮತ್ತು ನೆಕ್ಸ್ಟ್ 7 ಪಿಕಾಟ್ ಸ್ಟಿಚ್ನ ಹಾಕೋಬೇಕಾಗ್ತೈತಿ. ಅದಾದ್ಮ್ಯಾಗ ಮತ್ತು ನಾವು ಬೀಡನ್ನ ಹಾಕಬೇಕು ಮತ್ತು 7 ಪಿಕಾಟ್ ಸ್ಟಿಚ್ಚು ಮತ್ತು ಬೀಡ್. ಸೊ ನಾವು ಕುಚ್ಚು ಎಲ್ಲಿ ಕಟ್ತೀವಪ್ಪ ಅಂತಂದ್ರೆ ಈ ಬೀಡ್ ಏನು ಹಾಕಿವಲ್ಲ ಅದ್ರೊಳಗಿಂದನ ನಾವು ಕಟ್ಕೋಬೇಕಾಗ್ತೈತಿ ಕುಚ್ಚು. ಸೇಮ್ ಪ್ರೋಸೆಸ್ ಇರ್ತೈತಿ ಸೀರೆ ಫುಲ್ಲು. ಫಸ್ಟು ಲಾಕ್ ಮಾಡಿ 2 ಚೈನ್ ಸ್ಟಿಚ್ ಹಾಕಿದ್ದಾದ್ಮ್ಯಾಗ ನೀಡಲ್ ಮ್ಯಾಗ ಒಂದು ಸತಿ ದಾರ ತೊಗೊಂಡು ಡಬಲ್ ಕ್ರೋಶನ ಹಾಕ್ಕೋಬೇಕು. ಡಬಲ್ ಕ್ರೋಶ ಹಾಕಿದ ಆದ್ಮ್ಯಾಗ 3 ಚೈನ್ ಸ್ಟಿಚ್ನ ಹಾಕಿ ಅದ ಡಬಲ್ ಕ್ರೋಶದ ಕಂಬಕ್ಕೆ ಲಾಕ್ ಮಾಡಿದ್ರೆ ಪಿಕಾಟ್ ಸ್ಟಿಚ್ ಬರ್ತೈತಿ. ಸೊ ಪಿಕಾಟ್ ಸ್ಟಿಚ್ಚು ಟೋಟಲ್ 7 ಪಿಕಾಟ್ ಸ್ಟಿಚ್ ಹಾಕಬೇಕು. 7 ಪಿಕಾಟ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ನಾವು ಒಂದು ಬೀಡ್ ಹಾಕಬೇಕು ಮತ್ತು 7 ಪಿಕಾಟ್ ಸ್ಟಿಚ್ ಹಾಕಬೇಕು. ಸೇಮ್ ಬೀಡ್ ಪಿಕಾಟ್ ಸ್ಟಿಚ್. ಸೊ ಹಿಂಗೆ ಹಾಕೋತಾ ಹೋಗ್ಬೇಕು. ಸೀರೆ ಫುಲ್ಲು ಇದೇ ಪ್ರೋಸೆಸ್ ಇರ್ತೈತಿ. ಸೊ ಮತ್ತು ಇನ್ನೊಂದು 7 ಅಂತನೇ ಅಲ್ಲ, ನೀವು ಬೇಕಾದ್ರೆ ಇನ್ನೂ ಹತ್ರ ಹಾಕ್ಬೇಕಂತಂದ್ರೆ 5, ಇನ್ನೂ ದೂರ ಹಾಕ್ಬೇಕಂತಂದ್ರೆ 10. ಸೊ ಹಿಂಗೆ ನಾವು ಹಾಕೋತಾ ಹೋಗ್ಬೇಕು. ಭಾಳ ಅಂದ್ರೆ ಭಾಳ ಬಿಗಿನರ್ಸ್ಗೂ ಈಸಿಯಾಗಿ ಹಾಕ್ಬೋದು ಈ ಒಂದು ಡಿಸೈನ್. ಸೊ ಕ್ರೋಶಾ ವರ್ಕ್ ಮಾಡೋಕ್ಕೆ ಕಲ್ತಿರೋರು ಈ ಒಂದು ಡಿಸೈನ್ನ ಈಸಿಯಾಗಿ ಹಾಕ್ಬೋದು. ಸೊ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇದೇ ರೀತಿ ಕುಚ್ಚಿನ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸಿಗೂ ಶೇರ್ ಮಾಡಿರಿ. ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ. ಸೊ ಹಿಂಗೆ ನಾನು 7 ಪಿಕಾಟ್ ಸ್ಟಿಚ್ನ ಹಾಕಿದ ಆದ್ಮ್ಯಾಗ ಸೇಮ್ ಮತ್ತು ಬೀಡನ್ನ ಹಾಕಬೇಕು. ಸೊ ಬೀಡನ್ನ ಹಾಕಿ ನಾನಿವಾಗ ಹೇಳಿದಾಗ ಅದೇ ಪ್ರೋಸೆಸ್ ಇರ್ತೈತಿ. ಬೇಸ್ ಫುಲ್ಲು ಹಿಂಗೆ ಇರ್ತೈತಿ. ಸೊ ಹಿಂಗೆ ಕಾಣ್ತೈತಿ ಇದು. ಸೊ ಈಗ ದಾರನ ಮ್ಯಾಗ್ ಮಾಡಿಕೊಂಡು ಮತ್ತು ಬೀಡನ್ನ ಹಾಕ್ಕೊಳ್ಳೋದು. ಸೊ ಪ್ರೋಸೆಸ್ಸು ಸೀರೆ ಫುಲ್ಲು ಕಂಟಿನ್ಯೂ ಆಗ್ತೈತಿ. ಈಗ ನಾನು ಫೈನಲಾಗಿ ಹೆಂಗೆ ಕಾಣ್ತೈತಿ ಅಂತಂದು ತೋರಿಸ್ತೀನಿ ಕುಚ್ಚು ಕಟ್ಟದ್ಮ್ಯಾಗ. ಸೊ ಕುಚ್ಚು ಕಟ್ಟದ್ಮ್ಯಾಗ ಹೆಂಗೆ ಕಾಣ್ತೈತಿ, ನಿಮ್ಗೆ ಈ ವಿಡಿಯೋ ಈ ಡಿಸೈನ್ ಹೆಂಗೆ ಅನ್ನಿಸ್ತು ಅಂತಂದು ಕಮೆಂಟ್ ಮೂಲಕ ತಿಳಿಸ್ರಿ. ಸೊ ಎಷ್ಟು ಈಸಿಯಾಗಿ ಬಿಗಿನರ್ ಫ್ರೆಂಡ್ಲಿ ಸೀರೆ ಕುಚ್ಚು ಡಿಸೈನ್. ಸೊ ಇದೇ ರೀತಿ ಹೊಸ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ಇದೇ ರೀತಿ ಹೊಸ ಡಿಸೈನ್ ಜೊತೆ. ಅಲ್ಲಿವರೆಗೂ ಬಾಯ್ ಎಲ್ರಿಗೂ.